ಗುಂಡಿ ಗುಂಡಿ ಉಂಟಾ? ನೋಡಿ ನೋಡಿ, ಶಾಲೆಯಿಂದ ಕರ್ಕೊಂಡು ಹೋಗುವಂತದ್ದು 100 ಜೊತೆ ಬೇಕಾಗಿರಲ್ಲ. ಈ ಯೂಟ್ಯೂಬ್ ತೂದಾಂಡಲ ಎಂಕ್ಲ ರೋಡ್ ಒಂದು ಸರಿ ಮಲ್ತ್ಕೊಂಡು ಬರ್ಲಾಗಿತ್ತೇನೆ. ಹೇಗೇನು ರೋಡು? ಗಾಡಿ ತರ್ಲಿಕ್ಕೆ ಆಗೋದಿಲ್ಲ. ಹೌದು, ఒక చిరత హులిత బారి కాట ఉన్నట ಅಂತ ಪನ್ಪಿ ನಡತ್ತು ಬೋರನೆ ಪೋಡಿಗೆ ಅಪ್ಪನು ಅಂತ ಗಾಡಿಡೆ ಬೋರನೆ ಪೋಡಿಗೆ ನಡತ್ತು ಬೋರ ಅಂತ ಬಾರಿ ಪೋಡಿಗೆ. ಸಣ್ಣ ಸಣ್ಣ ಮಕ್ಕಳು ಈ ರಸ್ತೆಯಲ್ಲಿ ಅವರಿಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಸಾಧ್ಯ ಆಗಿದೆ. ಈ ತರ ಎಲ್ಲ ಗುರಿಗೆ ಬಿದ್ದಿದೆ. ಸೊ ಇದು ಇವಾಗ 1-2-3 ದಿನ ಬಿಡದೆ ಮಳೆ ಬಂದ್ರೆ ಫುಲ್ಲು ರೋಡ್ ಎಲ್ಲ ಹಾಳಾಗೋಗುತ್ತೆ. ನಲ್ಲೂರು ಗ್ರಾಮದ ಪೇರಲ್ಕೆ ಎಂಬ ಒಂದು ಊರಲ್ಲಿ. ಸೊ ಪೇರಲ್ಕೆ ಎಂಬ ಊರು ನಮ್ಮದೇ ಆಗಿದೆ. ಸೊ ಎಷ್ಟೆಷ್ಟು ದೊಡ್ಡ ಗುಂಡಿಗಳು ಬಿದ್ದಿದೆ ನೋಡಿ. ಸೊ ಇಲ್ಲಿ ಗುಂಡಿಗಳು ಎಷ್ಟು ದೊಡ್ಡದಿದೆ ಅಂದರೆ ಇವಾಗ ನೋಡಿ, ಶಾಲೆದು ಬಸ್ಗಳೆಲ್ಲ ಯಾವ ಥರ ಇಲ್ಲಿ ಓಡಾಡ್ತಿದೆ. ಎಷ್ಟೊಂದು ಗಾಡಿಗಳಿದೆ. ಇಷ್ಟೊಂದು ಗಾಡಿಗಳೆಲ್ಲ ಇದ್ರೂ ನಮ್ಮ ಊರಿಗೆ ಒಂದು ಕರೆಕ್ಟಾಗಿರೋ ರೋಡ್ ಆಗಿಲ್ಲ. ಸೊ ಈ ರೋಡು ಎಷ್ಟು ಇವಾಗ ಮಳೆ ಒಂದು ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಈ ಥರ ಇದೆ. ಮಳೆ ಏನಾದರೂ ದಿನ ಬಂದರೆ ಎಷ್ಟು ದೊಡ್ಡ ಗುಂಡಿ ಬೀಳುತ್ತೆ ಅಂದರೆ ಶಾಲೆ ಮಕ್ಕಳಿಗೆಲ್ಲ, ಶಾಲೆ ಹೋಗುವವರು ನೋಡಿ ಬೈಕಲ್ಲೆಲ್ಲ ನೋಡಿ ಹೇಗಿದೆ ಅಂತ. ಇವಾಗ ಬಸ್ ನೋಡಿ, ಇವಾಗ ಶಾಲೆ ಬಸ್ ಇದು. ಇಷ್ಟು ದೊಡ್ಡ ಗುಂಡಿಗಳಲ್ಲೆಲ್ಲ ಯಾವ ಥರ ಇದೆ ಅಂದರೆ ನೋಡಿ, ಗುಂಡಿಯಲ್ಲೆಲ್ಲ ಯಾವ ಥರ ಹೋಗ್ತಿದೆ ಅಂತ. ಫುಲ್ಲು ಗುಂಡಿಗಳು, ಬಸ್ಗಳೆಲ್ಲ ನೋಡಿ. ಈ ಥರ ಗುಂಡಿ ಬಿದ್ದಿದೆ. ಸೊ ಇದು ಯಾವಾಗ ಇವಾಗ ಓಟ್ ಅಂತ ಹೇಳ್ಕೊಂಡು ಬರ್ತಾರೆ. ಸೊ ಇವಾಗ ಯಾವಾಗ ಇದೆಲ್ಲ ಸರಿ ಆಗೋದು? ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಹೋಗ್ತಿರೋದು ರೋಡ್ಗಳೆಲ್ಲ ಫುಲ್ಲು ಕಿತ್ತೋಗಿದೆ. ಸೊ ಜಲ್ಲಿಕಲ್ಲೆಲ್ಲ ಹಾಕ್ತಾರೆ, ಹೋಗ್ತಾರೆ ಅಷ್ಟೇ. ಮತ್ತು ಅದ್ರ ಬಗ್ಗೆ ಯಾರೂ ಇಲ್ಲಿ ಕೇರ್ ತಗೊಳ್ಳೋರಿಲ್ಲ, ಏನಿಲ್ಲ. ಸೊ ಇದೆಲ್ಲ ಯಾವಾಗ ಕ್ಲಿಯರ್ ಆಗುತ್ತೆ ಗೊತ್ತಿಲ್ಲ. ಇಲ್ಲಿ ನೋಡಿ, ನಮ್ಮೂರಿಗೆ ಹೋಗುವಂಥ ರೋಡಲ್ಲಿ ಈ ಥರ ಎಲ್ಲ ಗುರಿಗೆ ಬಿದ್ದಿದೆ. ಸೊ ಇದು ಇವಾಗ 1-2-3 ದಿನ ಬಿಡದೆ ಮಳೆ ಬಂದರೆ ಫುಲ್ಲು ರೋಡೆಲ್ಲ ಹಾಳಾಗೋಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇಷ್ಟೊಂದು ಜನರೆಲ್ಲ ಒಟ್ಟಾಗಿದ್ದೇವೆ ಇವತ್ತು. ಎಲ್ಲ ಒಟ್ಟಾಗಿ ಗಾಡಿಗಳೆಲ್ಲ ಫುಲ್ ಹಾಳು ನೋಡಿ. ಹಗ್ಗದಲ್ಲೆಲ್ಲ ಕಟ್ಕೊಂಡು ಹೋಗ್ತಿದ್ದಾರೆ ಬಸ್ಸು ಎಲ್ಲ. ಬಸ್ಸಲ್ಲಿ ಯಾವ ಥರ ಇದೆ ನೋಡಿ, ಎಷ್ಟೆಷ್ಟು ದೊಡ್ಡ ಗುಂಡಿಗಳು. ಈ ರೋಡ್ಗಳೆಲ್ಲ ಯಾವಾಗ ಸರಿಯಾಗೋದು? ಹೇಗೆಂಟು ರೋಡ್ ಹೇಗೆಂಟು? ಎಂತ ಕರ್ಮ ಇದು ಮಾರ್ಗ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಬೇಕು. ಸೊ ಆದಷ್ಟು ಬೇಗ ರೋಡ್ ಆಗುವಾಗೆ. ಇಷ್ಟಿಷ್ಟು ದೊಡ್ಡ ಕಲ್ಲುಗಳಿದೆ ನೋಡಿ. ಕಾಡಾಗಿರೋದ್ರಿಂದ ಇಲ್ಲಿಗೆ ಯಾವುದೇ ಡಾಮರೀಕರಣ ಮಾಡಿದರೆ ಆಗೋದಿಲ್ಲ. ಸೊ ಇಲ್ಲಿಗೆ ಬೇಕಾಗಿರುವಂಥದ್ದು ಕಾಂಕ್ರೀಟ್ ರಸ್ತೆ ಮಾಡಿದರೆ ಮಾತ್ರ ಉಳಿಯೋದು. ಸೊ ಡಾಮರ್ ಹಾಕಿದರೆ ನೋಡಿ, ಎಲ್ಲ ಜಲ್ಲಿ ಎಲ್ಲ ಮೇಲೆ ಬಿದ್ದಿದೆ. ಸೊ ಗುಂಡಿಗಳಿಗೆಲ್ಲ ನಾವು ಅಷ್ಟು ದೊಡ್ಡ ಗುಂಡಿ ಆಗಿತ್ತು. ಸೊ ಅಷ್ಟು ದೊಡ್ಡ ಕಲ್ಲುಗಳನ್ನು ಹಾಕಿದ್ದೇವೆ. ಇಲ್ಲಿ ಬೇಕಾಗಿರುವಂಥದ್ದು ಕಾಡಿನ ರಸ್ತೆ. ಸೊ ರಾತ್ರಿ ಎಲ್ಲ ಇಲ್ಲಿ ಬರುವ ದಾರಿದೀಪಗಳು ಯಾವುದೇ ಥರದ ದಾರಿದೀಪಗಳಿಲ್ಲ, ಏನಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಸರಿಯಾಗಿರೋ ಕರೆಂಟ್ ಕೂಡ ಒಂದೊಂದು ಸರಿ ಇರೋದೇ ಇಲ್ಲ. ಸೊ ರಾತ್ರಿಯ ದಾರಿದೀಪಗಳು ಕೂಡ ಕರೆಕ್ಟ್ ಆಗಬೇಕು ನಮಗೆ. ಸೊ ನೋಡೋಣ ಈ ಊರಿನ ಜನ ಏನೆಲ್ಲ ಹೇಳ್ತಾರೆ ಅಂತ ನೋಡೋಣ. ಅವ್ರ ಹತ್ರ ಒಪಿನಿಯನ್ಗಳನ್ನು ಕೇಳೋಣ. ಬಲೆ ನಾನು ರೋಡ್ದ ಬಗ್ಗೆ ನಮ್ಮನ ಸೂಪರ್. ರೋಡ್ ಎಲ್ಲ ಹೊರಟೋಗಿದೆ ನೋಡಿ. ಊರವರೆಲ್ಲ ಒಟ್ಟಾಗಿರೋದು ಇವಾಗ. ಹೇಗೇನು ರೋಡು? ಗಾಡಿ ತರ್ಲಿಕ್ಕೆ ಆಗೋದಿಲ್ಲ. ಹೌದು, ಫುಲ್ ಗಾಡಿ. ಇಲ್ಲಿ ರೋಡ್ ಮಾತ್ರ ನೈಟ್ ಕೂಡ ಬೆಳಕು ಕೂಡ ಇಲ್ಲ ಇಲ್ಲಿ, ಕಾಡಿನ ರಸ್ತೆ ಆಗಿದ್ರಿಂದ. ಹೌದು ಹೌದು, ಮಕ್ಕಳಿಗೆಲ್ಲ ತುಂಬಾ ಕಷ್ಟ ಆಗುತ್ತಲ್ಲ. ಹೌದು. ಸೊ ಎಲ್ಲ ಊರವರೆಲ್ಲ ಒಟ್ಟಾಗಿದ್ದೇವೆ ನೋಡಿ.
ಸೊ ಅಲ್ಲಿ ಕೂಡ ಗಾಡಿಗಳು ಬರ್ತಾ ಇದೆ. ಸೊ ಇದು ಯಾವುದೇ ಒಬ್ಬನಿಗೆ ಸಂಬಂಧಪಟ್ಟಂತಹ ಇದು ಪ್ರಾಬ್ಲಮ್ ಅಲ್ಲ, ಇದು ಎಲ್ಲ ಊರಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್. ಸೊ ಆದಷ್ಟು ಬೇಗ ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಸೊ ಇದರ ಮೂಲಕ ನಾವು ಊರವರೆಲ್ಲ ಸೇರಿಕೊಂಡು ಮಾಡಿರುವಂಥದ್ದು. ಬಲೆ ನೋಡಿ, ಶಾಲೆಯಿಂದ ಕರ್ಕೊಂಡು ಹೋಗುವಂಥದ್ದು 100 ಜೊತೆ ತೂದೇ ಅರ್ಥ ಅಂತ ನೋಡು 100 ಜಾಯ್ದನ್ನ ರೋಡ್ದ ಬಗ್ಗೆ ಎಂದಲ್ಲ ಪಲ್ಲೆ ರೋಡ್ದ ಆಯ್ತು ಬೇಗ ಒಂಜಿ ರೋಡ್ ಎಂಚ ಉಂಡು ನಮಕ್ ಎಂಚ ಕಾರ್ ಎಂಚ ಹಾಕೊಂಡು ಗಾಡಿ ಎಂಚ ಆತಂದು ನೋಡಿ, ಶಾಲೆಯಿಂದ ಬರ್ತಿರುವಂತ ಮಕ್ಕಳು ನೋಡಿ ಇಲ್ಲಿ ರೋಡ್ದ ಬಗ್ಗೆ ಬಂದ 2-3 ಗ್ರಾಮ ಒಟ್ಟಿಗೆ ಅದಿನ ಸಮಸ್ಯೆ ಅವನು ನಾಂಡಲ್ಲ ಏನ ಸಮಸ್ಯೆ ಇತ್ತನಲ್ಲ ಅಂದೆ ಇಂದು ರೋಡ್ ಇಂಚಿ ಈತ ಶಾಲೆದ ಜೋಕ್ಲಿ ಪೋಂದಿಲ್ಲ ಇಂದಟ್ಟು ಇಂಚಿ ಹಿಡಿದು ಪೇರಲ್ಗೆ ಶಾಲೆಲ್ಲ ಉಂಡು ಪಂಚಾಯತ್ ಹೂವು ಎಂದು ಆಂಡಲ್ಲ ಎಂಕ್ಲೆ ಒಂಜಿ ರೋಡ್ ಒಂಜಿ ಸರಿ ಮಲ್ತು ಕೊರ್ಪೆದನ ಯಾವುದು ಈತ ಒಂಜಿ 2 ವರ್ಷ ಆತ್ಗೆ ಒಂಜಿ ಇದಮಟ ಸುರುಟುವರ ಡಾಮರ್ ಆದಿತ್ತು ಐದು ಬೊಕ್ಕ ಇಂದನು ದೆರ್ತಿಲ್ಲ ತೂತುಜೇರಿ ಇದಮಟ ಇಂಚನಿಂದ ನಂಗೆ ಚುನಾವಣೆ ಎಲ್ಲ ಬಹಿಷ್ಕಾರ ಮಲ್ಪಡ ಹೂವೆ ಒಂಜಿ ಎಲೆಕ್ಷನ್ ಪಕ್ಷ ಊರು ಒಂಜಿ ರೋಡ್ ಆವಡು ಫಸ್ಟ್ ಪರ್ಸನಲ್ ಒರಿಯನ ಪ್ರಾಬ್ಲಮ್ ಅಂತ ಇಡೀ ಊರಿಗೆ ಬರ್ಪನಂಚಿನ ಪ್ರಾಬ್ಲಮ್ ಆತ. ಸೊ ಅವು ಕ್ಲಿಯರ್ ಆವಡಿ ಬಲೆ ದುಂಬಲೆ ಯಾವ್ದನ್ನು ಪಲ್ಲೆ ರಡ್ಡು ಊರ್ದ ರೋಡ್ದ ಬಗ್ಗೆ ಎಂಕ್ಲ ಪೇರಲ್ ಕೇಳ್ದು ಇಲ್ಲಿ ಕೂಡ ಶಾಲೆಯಲ್ಲಿ ಮಕ್ಳಿಗೆ ಹೋಗೋರು ರೋಡು ಮುಲ್ಪಾಡ್ದು ಶಾಲೆ ಪೇರಲ್ಗೆ ಶಾಲೆ ಉಂಡು ಮಸ್ತ್ ಜನ ಗಾಡಿಲೆಲ್ಲ ಇತ್ತ ಪೋಂದುಂಡು ಇತ್ತು ಅಂಡ ರೋಡ್ ಎಂಕ್ಲ ರಿಪೇರಿ ಇತ್ತನಟ ಒಂದು ಇಜ್ಜಿ ಅಂಚದು ಎಂಕ್ಲೆಗೆ ಐನಾತ್ ಬೇಕಾಗಿರಲ್ಲ ಈ ಇರ್ನ ಯೂಟ್ಯೂಬ್ ತೂದಾಂಡಲ ಎಂಕ್ಲ ರೋಡ್ ಒಂದು ಸರಿ ಮಲ್ತ್ಕೊಂಡ ಬಾರ್ಲಾಕಿತ್ತೇನೆ ಹಳ್ಳಿ ರಸ್ತೆ ಎಲ್ಲ ರೋಡ್ ಸರಿ ಆವೊಂದುಂಡು ಕಾಂಕ್ರೀಟ್ ಆವೊಂದುಂಡು ದಾರಿ ದೀಪ ಎಲ್ಲ ಬೋರ್ಡ್ ನಮಗೆ ಎಂಕ್ಲ ದಾರಿ ದೀಪ ಎಲ್ಲ ಕಾಡು ರಸ್ತೆ ಜೋಕುಲು ಮಸ್ತ್ ಇಂದಟೆ ನಡತೊಂದು ಪೋಂದಿಲ್ಲ ಈ ಜೋಕ್ಲು ಒಂದೊಂದು ಜೋಕ್ಲು ಪೋನಾಗ ಈ ಕಾಡ್ದ ಸಾಧ್ಯ ಇಲ್ಲ ದಾರಿ ದೀಪ ಬೋರ್ಡ್ ಹಾಕೊಂಡು ಬಯ್ಯನ ರಾತ್ರಿ ಮತ್ತು ಜನಕ್ಲ ಮಸ್ತ್ ಪೋಂದಿಪ್ಪೇರಿ ಅಂಚ ಎಂಕ್ಲ ಏರ್ಲೈತಿನ ಶಾಸಕರ ಹಾಡು ಎಂಕ್ಲ ಮುಲ್ಕಿ ಮೂಡವಿದ ಶಾಸಕರ ಹಾಡು ಈಗಿನ ಕಾರ್ಕಳದ ಶಾಸಕರ ಹಾಡು ಏರ್ಲ ಈ ರೋಡ್ ಒಂದು ಸರಿ ಮಲ್ತ್ಕೊಂಡು ಭಾರಿ ಇಟ್ಟೆ ಇರ್ತೇನೆ ಎಂಕ್ಲೆ ಒಂಜಿ ಓಕೆ ಥ್ಯಾಂಕ್ ಯು. ಅಲ್ಲೇ ರೋಡ್ದ ಬಗ್ಗೆ ಎರಡು ಪಲ್ಲೆ ನಮ್ಮನ ಜೋಕ್ಲೆಗ್ ಬರ ಬಾರಿ ಬಂಗ ಜೋಕ್ಲೆ ಮಸ್ತ್ ಬಂಗ ಒಂದುಂಡು ಬಾರ ಗಾಡಿಗಂತೂ ಮಸ್ತ್ ಪ್ರಾಬ್ಲಮ್ ಒಂದುಂಡು ಬಾರಿ ಸಮಯ ಹಿಡ್ದಕ್ಕ ಅಲ್ಲೆಲ್ಲಿ ಮಕ್ಕಳೆಲ್ಲ ಇವಾಗ ಅಷ್ಟೇ ಶಾಲೆಯಿಂದ ಕರ್ಕೊಂಡ್ ಬಂದಿದ್ದು ಬಾರಿ ಸಮಯ ಹಿಡ್ದಕ್ಕ ಮಸ್ತ್ ಪ್ರಾಬ್ಲಮ್ ಒಂದು ನೆಟ ಗಾಡಿಗೆ ಪ್ರಾಬ್ಲಮ್ ಆಗ್ಬಿಡು ಇಂಚಿದ ಜೋಕ್ಲೆಲ್ಲ ಲೇಟ್ ಆಗ್ಬಿಡು ಪಾರ ದಾಗೊಂಡ ಒಯ್ತು ಪಾರ ಗೊತ್ತುಜ್ಜಿ ಅದು ಒಟ್ಟು ನಿಧಾನ ಅಂಚದ ಅವಳು ಜೋಕ್ಲೆ ಲೇಟ್ ಆಗ್ಬಿಡು ಶಾಲೆ ಲೇಟ್ ಆಗ್ಬಿಡು ಮಸ್ತ್ ಪ್ರಾಬ್ಲಮ್ ಒಂದು ಐನ್ಯಾತ್ ಬೇಗ ವಾ ರಾಜ್ಯಕ್ಕೆ ಇಪ್ಪಾಡು ಐನ್ಯಾತ್ ಬೇಗ ಮಸ್ತ್ ಜನಕ್ಕೆ ಪ್ರಾಬ್ಲಮ್ ಒಂದು ಥ್ಯಾಂಕ್ ಯು. ಅಣ್ಣ ರೋಡ್ದ ಬಗ್ಗೆ ಅದಲ್ಲ ರೋಡ್ ಆವಡು ದಾರಿ ದೀಪದ ಬಗ್ಗೆ అయినా సీకురోడ్ అవుడు పండ శాలే ఒప్పున జోకులు ఏగిల బారి బంగ అంది ఒక చిరాత ಹುಲಿತ ಬಾರಿ ಕಾಟ ಉಂಟು ನೆಟ ಅಂದೆ ಎಂತ ಪನ್ಪಿ ನಡತ್ತು ಬೋರನೆ ಪೋಡಿಗೆ ಅಪ್ಪನು ಅಂತ ಗಾಡಿಡೆ ಬೋರನೆ ಪೋಡಿಗೆ ನಡತ್ತು ಬೋರ ಅಂತ ಬಾರಿ ಪೋಡಿಗೆ ಅಂತ ಒಂದು ಇನಿಕೋಡೆದತ್ತು ಈಗೆಲ್ಲ ಅಪ್ಪನ ವರ್ಷದ ಹೋಗಲ್ಲ ಇಂಚೆನೆ ಉಂಟು ಈ ರೋಡ್ ಅಂತ ಐನಾತ್ ಬೇಗ ನೆಕ್ ಸಂಬಂಧಪಟ್ಟ ಅಧಿಕಾರಿನಗಳು ಶಾಸಕರ ಅವಡು ಏರಾವಡು ತೊಂದು ನಿಜಾದಾಗಲೇ ಓಟ್ರು ಎಂಕ್ಲೆ ಬರ್ಪು ಜಿನ್ಪೇರಿ ಅಂದೆ ಆಂಡಲ ಅಂಚ ಮಾತೆರೆಗಳು ಒಂಜಿ ಮನಸ್ಸು ಕೊರ್ದು ಐನಾತ್ ಇಜಿದ ಎಂಕ್ಲು ಚುನಾವಣಾ ಬಹಿಷ್ಕಾರ ಮಲ್ಪ ಪಾರ್ಟಿದಲ್ಲ ತುಪ್ಪ ಅಂಚ ಓಕೆ ಬೊಕ್ಕ ಶಾಲೆ ಉಂಟು ಕೈತಲ್ ನೆಟ್ಟ ಪೇರಕ್ಕೆ ಶಾಲೆ ಉಂಟು ಶಾಲೆ ಜೋಕುಲು ಬರ್ರೆ ಶಾಲೆ ಕಾಣೆ ಫೋನಾಗ ಪೂರ ಲೇಟ್ ಹಾಕುದು ಸರಿ 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 ಗಾಡಿಲಿ ಬರೋದಿಲ್ಲ. ನೋಡ್ತಿರ್ಬೋದು ಎಲ್ಲ ಊರವರು ಹೇಳೋದು ಇದೆ, ಒಂದು ಊರಿಗೊಂದು ರೋಡ್ ಆಗಬೇಕು ಅಂತ. ಬೇರೆ ಯಾವುದೇ ಒಬ್ಬ ಪರ್ಸ್ನಲ್ಲು ಯಾವುದೇ ಒಬ್ಬನಿಗೆ ಆಗುವಂಥ ಉಪಯೋಗ ಅಲ್ಲ ಇದರಿಂದ. ಇಲ್ಲಿ ನೋಡಿ ರಸ್ತೆಗಳೆಲ್ಲ ಯಾವ ಥರ ಇದೆ ಅಂತ. ಸೊ ನಲ್ಲೂರು ಮತ್ತು ನೂರಳ್ಳಿಬಿಟ್ಟು ಪೇರಲ್ಕೆ ಇದು 3 ರೋಡುಗಳು ಸೇರುವಂತಹ ರೋಡ್ ನೋಡಿ ಇದು ಯಾವ ಥರ ಇದೆ ಅಂತ ಇಲ್ಲಿ. ಸೊ ಫುಲ್ಲು ರೋಡ್ ಚಕಮಾಗಿದೆ. ಹೌದಾ
ಡಾಮರ್ ರೋಡ್ ನಡೆಯೋದಿಲ್ಲ, ಯಾಕಂದರೆ ಮರದಿಂದ ಯಾವತ್ತೂ ನೀರು ಬೀಳುವಂಥ ಜಾಗಗಳು. ಸೊ ಇಲ್ಲಿ ನಡೆಯುವಂಥದ್ದು ಖಾಲಿ ಕಾಂಕ್ರೀಟ್ ರೋಡ್ಗಳು ಮಾತ್ರ. ನೋಡಿ ಇಲ್ಲಿ ರೋಡಲ್ಲೇ ನೀರೆಲ್ಲ ಹೋಗ್ತಾ ಇದೆ, ಯಾವ ಥರ ಇದೆ ಅಂತ. ಇಲ್ಲಿ ಯಾವುದೇ ಥರದ ಟ್ರಕ್ಕಿಂಗ್ಗಳು ಹೋಗ್ಬೇಕಂದ್ರೆ ಇಲ್ಲಿಗೆ ಬನ್ನಿ. ಎಂಥ ಟ್ರಕ್ಕಿಂಗ್ ಇದು, ಆಫ್ ರೋಡಿಂಗ್ ಮಾಡೋರು ಎಲ್ಲರೂ ಇಲ್ಲಿಗೆ ಬನ್ನಿ. ಯಾವುದೇ ಸಕಲೇಶ್ಪುರ, ಕ್ಯಾತನ್ಮಕ್ಕಿ, ಇದು ಎಲ್ಲಿ ಕೂಡ ಹೋಗಬೇಕಾಗಿಲ್ಲ. ಸೊ ಎಲ್ಲರೂ ಇಲ್ಲಿಗೆ ಬಂದರೆ ಯಾವುದೇ ಥರದ ಆಫ್ ರೋಡ್ಗಳನ್ನ ಮಾಡ್ಬೋದು. ಇಲ್ಲಿ ನೋಡಿ ಯಾವ ಥರ ಇದೆ, ಗುಂಡಿಗಳೆಲ್ಲ ಯಾವ ಥರ ಇದೆ ನೋಡಿ. ಇಷ್ಟಿಷ್ಟು ದೊಡ್ಡ ಗುಂಡಿಗಳನ್ನ ಯಾವ ಥರ ಇಲ್ಲಿ ಗಾಡಿಯಲ್ಲಿ ಹೋಗೋದು ಯಾವ ಥರ, ಗುಂಡಿಗಳು ಯಾವ ಥರ ಇದೆ ಅಂತ. ಫುಲ್ಲು ನಾವಿವತ್ತು ಊರವರೆಲ್ಲ ಸೇರಿಕೊಂಡು ಯಾವ ಥರ ಇದೆ ಅಂತ ನೋಡಿ. ಇದು ರೋಡಲ್ಲ, ತೋಡು. ರೋಡ್ ಎಲ್ಲಿದೆ, ತೋಡ್ ಎಲ್ಲಿದೆ, ಎರಡು ಒಂದರಲ್ಲೇ ಹೋಗ್ತಾ ಉಂಟು. ಇದರಲ್ಲಿ ಯಾವ ಥರ ಹೇಳಿ, ಮಕ್ಕಳೆಲ್ಲ ಶಾಲೆಗೆ ಹೋಗೋದು, ಎಲ್ಲ ಶಾಲೆಗೆ ಹೋಗೋದು. ಇದು ನೂರಾಳ್ಬೆಟ್ಟು ರೋಡ್ಗೆ ಸೇರುವಂತಹ ರೋಡ್ ಇದು ನೋಡಿ. ಸಣ್ಣ ಮಳೆಗಿನೇ ಈ ಥರ ನೀರು ಬರುತ್ತೆ. 2 ದಿನ 3 ದಿನ ಎಲ್ಲ ಮಳೆ ಬಂದರೆ ಯಾವ ಥರ ಇರ್ಬೋದು. ಫುಲ್ಲು ಯಾವುದೇ ಟ್ರಕ್ಕಿಂಗ್ಗೆ ನೀವು ಕಳಸ ಟ್ರಕ್ಕಿಂಗ್ ಆಫ್ ರೋಡ್ಗಳಿಗೆಲ್ಲ ಇಲ್ಲಿಗೆ ಬರ್ಬೋದು. ಬೇರೆ ಕಡೆ ಎಲ್ಲಿ ಕೂಡ ಹೋಗಬೇಕಾಗಿಲ್ಲ, ಎಲ್ಲರೂ ಇಲ್ಲಿಗೆ ಬಂದರೆ ಆಯಿತು. ಇಂಥ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಸೊ ನೋಡಿ, ರೋಡ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಫುಲ್ ರೋಡ್ ಅಂತೂ ಇಲ್ಲಿಂದ ಅಲ್ಲಿವರೆಗೆ ಫುಲ್ಲು ಕಿತ್ತೋಗಿದೆ. ಎಷ್ಟೊಂದು ವರ್ಷಗಳಿಂದ ಹೇಳ್ತಿರುವಂತಹ ರೋಡ್ ನೋಡಿ ಇದು. ಆದರೂ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ಇಲ್ಲಿವರೆಗೂ. ನೋಡಿ 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 ಯಾವ ಥರ ಇದೆ ಅಂತ. ವಿಕ್ಕೆ ಆಗಿದೆ ನೋಡಿ. ನೋಡಿ ಅಲ್ಲಿ ರೋಡ್ ಬಂದು ಆಗಿರೋದು ನೋಡಿ. ಸೈಲೆನ್ಸರ್ ನೋಡಿ. ನೋಡಿ ಇಲ್ಲಿ ರೋಡಲ್ಲೇ ಇದೆ ತೋಡು. ರೋಡಲ್ಲೇ ತೋಡು ನೋಡಿ, ಅಲ್ಲಿ ಬರ್ತಿರೋದು ನೋಡಿ. ಈ ರೋಡ್ಗಳೆಲ್ಲ ಯಾವಾಗ ಹೇಗೆ ಹೋಗುದು ಈ ಮಳೆಗಾಲದಲ್ಲಿ. ಸೊ 2-3 ದಿನ ಏನಾದರೂ ಮಳೆ ಬಿಡದೆ ಬಂದರೆ ಎಲ್ಲೂ ಇಲ್ಲಿ ಹೋಗೋಕ್ಕಾಗಲ್ಲ. ಸೊ ಆದಷ್ಟು ಬೇಗ ಇದೊಂದು ಊರಿಗೆ ಬಂದಿರುವಂತಹ ಸಮಸ್ಯೆಗಳು, ಇದನ್ನೆಲ್ಲ ನೋಡಿಕೊಂಡು ಕ್ಲಿಯರ್ ಆದಷ್ಟು ಬೇಗ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟವರು ಇಲ್ಲೊಂದು ನೋಡಿದ್ರು ನೀವು ಯಾವ ಥರ ಡೀಪ್ ಇದೆ ಇಲ್ಲಿ ಅಂತ. ಎಷ್ಟು ದೊಡ್ಡ ಹೊಂಡ ಇದೆ ನೋಡಿ, ಎಷ್ಟು ದೊಡ್ಡ ಹೊಂಡ. ಇದನ್ನೆಲ್ಲ ಹೆಂಗೆ ಹೋಗೋದು ಇಲ್ಲಿ. ಇಲ್ಲಿ ನೋಡಿ, ಇದು ನೂರಾಳ್ಬೆಟ್ಟಿಗೆ ಹೋಗುವಂತಹ ರೋಡ್ ಇದು. ಎಲ್ಲ ಮಡ್ ರೋಡಿಂದ ಮಾಡಿರುವಂಥದ್ದು ನೋಡಿ. ಇಲ್ಲೇ ನೀರು ಆ ಕಡೆ ಈ ಕಡೆ ಹೋಗುವಂಥ ನೀರೇ ನೋಡಿ. ಇಲ್ಲಿ ಮೋರಿನೇ ಇಲ್ಲ, ಇಲ್ಲಿ ಮೋರಿನೇ ಬರ್ತಿಲ್ಲ. ಇಲ್ಲೊಂದು ನೋಡಿ ನೀರು ಲೀಕೇಜ್ ಆಗಿದೆ. ಇಲ್ಲಿಂದ ಬಂದಿರುವಂತಹ ರೋಡ್ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ. ಇಲ್ಲೇ ಮನೆಗಳಿದೆ, ಎಲ್ಲ ರೋಡಲ್ಲೇ ಕಿತ್ಕೊಂಡು ಹೋಗುತ್ತೆ. ಇಲ್ಲಿ ಇಷ್ಟೊಂದು ಮನೆಗಳಿದೆ. ಇಲ್ಲಿ 100 ಜನ ದಿನಕ್ಕೆ ಓಡಾಡುವಂತಹ ರಸ್ತೆಗಳಿದೆ ನೋಡಿ ಯಾವ ಥರ ಇದೆ ಅಂತ. 100 ಜನ ಓಡಾಡುವಂಥ ರಸ್ತೆಗಳಿದೆ. ನೋಡಿ ಎಷ್ಟು ದೊಡ್ಡ ಗುಂಡಿ ಇದೆ ಅಂತ. ನಾವು ಸ್ಪೀಡಲ್ಲಿ ಹೋಗೋದ್ರಿಂದ ಗೊತ್ತಾಗೋದಿಲ್ಲ. ದೊಡ್ಡದಿದೆ. ಇದೊಂದು 2 ಫೀಟ್ ಗುಂಡಿ ಎಲ್ಲ ಇದೆ ಇದರಲ್ಲಿ ನೋಡಿ. ಇದೆಲ್ಲ ಹೇಗಿದೆ ಈ ರೋಡನ್ನು ಯಾವ ಥರ ಮಾಡೋದು, ಅಲ್ಲಿವರೆಗೂ ಇದೆ. ನೋಡಿ ರೋಡ್ಗಳು
ಇದು ನೋಡಿ ನೂರಾಳ್ಬಿಟ್ಟಿಗೆ ಬರುವಂತಹ ರೋಡ್ ಇದು. ಇಲ್ಲಿಂದ ನೂರಾಳ್ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟು ಅಲ್ಲಿಂದ ಅಲ್ಲಿ ಸ್ವಲ್ಪ ಕಾಂಕ್ರೀಟ್ ಇದೆ ರೋಡ್ ಇದೆ. ಆಮೇಲೆ ಇಲ್ಲಿವರೆಗೆ ಕೂಡ ಫುಲ್ಲು ಎಲ್ಲ ಕಿತ್ತೋಗಿದೆ. ಸೊ ಇವಾಗ ಏನು ಮಾಡೋದು, ಈ ಊರವರೆಲ್ಲ ಸೇರಿಕೊಂಡು ಹೇಳಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟವರು ಕ್ರಮ ಕೈಗೊಂಡ್ರೆ ಮಾತ್ರ ಇದಕ್ಕೊಂದು ಏನಾದರೂ ಸೊಲ್ಯೂಷನ್ ಹುಡ್ಕೋಕ್ಕಾಗುತ್ತೆ. ಸೊ ನೋಡ್ಕೊಳ್ಳಿ ನೀವೇ, ಎಲ್ಲ ಆಫ್ ರೋಡ್ ಮಾರೋರೆಲ್ಲ ಇಲ್ಲಿಗೆ ಬನ್ನಿ. ಇಲ್ಲಿ ಆದಷ್ಟು ಯಾವ ಥರ ಬೇಕಾದರೂ ಆಫ್ ರೋಡಿಂಗ್ ಮಾಡ್ಬೋದು. ನೋಡಿ ಯಾವ ಥರ ಇದೆ ಅಂತ. ನೋಡಿ ಇದು ರೋಡಲ್ಲೆಲ್ಲ ಹೋಗುವ ಈ ಥರ ಎಲ್ಲ ಆಗಿದೆ ಅಂದ್ರೆ ಇದನ್ನ ನಾವು ಹುಡುಗರೆಲ್ಲ ಸೇರಿಕೊಂಡು ಸೊ ಗಮ್ಮತ್ತಾಗಿ ಮಾಡಿರೋದಂತ ಎಲ್ಲರೂ ತಿಳ್ಕೊಳ್ಬೇಕು. ನೆಗಡ್ತಿದ್ದಾರೆ ಹಾಗೆ ಹೀಗೆ ಅಂತ. ಸೊ ನಾವು ಮಾಡಿರೋದು ಇದು ಸೀರಿಯಸ್ ಆಗಿರೋ ವಿಷಯ. ಏನಕ್ಕಂದರೆ ಇಷ್ಟೊಂದು ಜನರಿಗೆ ಪ್ರಾಬ್ಲಮ್ ಆಗ್ತಿದೆ. ಮಳೆಗಾಲದಲ್ಲಿ ಯಾವುದೇ ರೋಡ್ಗಳು ಕರೆಕ್ಟ್ ಆಗಿಲ್ಲ. ಶಾಲೆಗೆ ಹೋಗೋರಿಗೆ ಕೂಡ ರೋಡ್ ಕರೆಕ್ಟ್ ಆಗಿಲ್ಲ. ಶಾಲಾ ಮಕ್ಕಳಿಗೆಲ್ಲ ತುಂಬ ಲೇಟ್ ಆಗುತ್ತೆ ಶಾಲೆಗೆಲ್ಲ ಹೋಗಲಿಕ್ಕೆ. ಸೊ ಯಾವುದೇ ಗಾಡಿಗಳೆಲ್ಲ ಫುಲ್ ಹಾಳಾಗಿದೆ. ಸೊ ತುಂಬ ಜನ ಇಲ್ಲಿ ಈ ರೋಡಿಂದ ಹೋಗೋರು ಆದಷ್ಟು ಬೇಗ ಮುಂದಿನ ಬರುವಂತಹ ಚುನಾವಣೆಯ ಒಳಗೆ ಆದಷ್ಟು ಬೇಗ ಇದಕ್ಕೆ ಕ್ರಮ ಕೈಗೊಂಡು ಯಾರೆಲ್ಲ ಇದಕ್ಕೆ ಸಂಬಂಧಪಡ್ತಾರೆ ಅವರವರು ಇದಕ್ಕೆ ಕ್ರಮ ಕೈಗೊಂಡು ಆದಷ್ಟು ಬೇಗ ರೋಡ್ಗಳನ್ನ ಮಾಡಿಕೊಡ್ಬೇಕು ಅಂತ ನಾವು ಎಲ್ಲ ಊರವರು ಸೇರಿಕೊಂಡು ಮಾಡುವಂತಹ ಕಳಕಳಿಯ ಮನವಿ ಇದು. ಎಲ್ಲ ಊರವರು ಸೇರಿಕೊಂಡು ಮಾಡುವಂಥದ್ದು. ಸೊ ಇದ್ರ ಮೇಲೆ ಏನು ಮಾಡೋದು, ನಾವು ಹೇಳಬೇಕಷ್ಟೇ. ನೋಡಿ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಎಲ್ರಿಗೂ. ಸೊ ಒಂದು ಊರಿಗೆ ಬಂದಿರುವಂಥ ಪ್ರಾಬ್ಲಮನ್ನು ಆದಷ್ಟು ಬೇಗ ನಿವಾರಣೆ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ಇನ್ನು ನೆಕ್ಸ್ಟ್ ಅಲ್ಲಿ ನಿಂತು ಮಾತಾಡ್ತಾರೆ ಎಲ್ಲ ಹಿರಿಯರು. ಸೊ ಏನೆಲ್ಲ ಹೇಳ್ತಾರೆ ಅವ್ರ ಹತ್ರ ಕೇಳೋಣ. ನೋಡಿ ಇಲ್ಲಿ ರೋಡ್ಗಳು ನೋಡಿ. ಬೋಲು ಹಾಂ ಬರೋದು ಎತ್ತದಲ್ಲೇ ಫುಲ್ಲು ಇದಾಗಿದೆ. ನೋಡಿ ನಾವು ಇವಾಗ ಮಾಡ್ಕೊಂಡು ಬರ್ತಿರುವಾಗಲೇ ನೋಡ್ತಿರ್ಬೋದು ನೀವು, ಅಲ್ಲಿ ಶಾಲೆ ಮಕ್ಕಳೆಲ್ಲ ಬರ್ತಿದ್ದಾರೆ. ಸೊ ಅವ್ರಿಗೆ ಈ ಸಣ್ಣ ಮಳೆ ಬಂದು ಹೋಗಿದೆ ಅಷ್ಟೇ. ಇವಾಗ ಒಂದು ಅರ್ಧ ಗಂಟೆ ಕಾಲು ಗಂಟೆ. ಸೊ ನೋಡಿ ಅಲ್ಲಿ ಶಾಲೆಯಿಂದ ಮಕ್ಕಳೆಲ್ಲ ಬರ್ತಿದ್ದಾರೆ. ಸೊ ಬೆಳಿಗ್ಗೆ ಹೋಗುವಾಗೆಲ್ಲ ಎಷ್ಟು ಇದ್ರ ಬಗ್ಗೆ ಇವ್ರ ಹತ್ರನೇ ಕೇಳೋಣ ಏನಿದೆ ಹೇಳ್ತಾರೆ. ಇವ್ರ ಹತ್ರನೇ ಕೇಳೋಣ ಏನು ಹೇಳ್ತಾರೆ ಅಂತ. ಹೇಗುಂಟು ಮಳೆ? ರೋಡೆಲ್ಲ ಯಾವ ಥರ ಉಂಟು? ಗುಂಡಿ ಉಂಟಾ? ತುಂಬ ಮಳೆ ಎಲ್ಲ ಉಂಟಲ್ಲ? ಹೇಗೆ ಕಷ್ಟ ಆಗುತ್ತಾ ಶಾಲೆಗೆಲ್ಲ ಹೋಗ್ಲಿಕ್ಕೆ? ಲೇಟ್ ಆಗುತ್ತಾ? ಟೀಚರ್ ಎಲ್ಲ ಬೈತಾರ ಲೇಟ್ ಆದರೆ? ಸೊ ಈ ಥರ ಎಲ್ಲ ರೋಡ್ ಇದ್ದಾವಾಗ ಯಾವ ಥರ ನೋಡಿ ಮಕ್ಕಳೆಲ್ಲ ಶಾಲೆಗೆ ಕರೆಕ್ಟಾಗಿ ಹೋಗೋಕ್ಕಾಗಲ್ಲ ಟೈಮ್ಗೆ. ಸೊ ನೋಡಿ ಕರ್ಕೊಂಬರೋಕ್ಕೆ ಒಬ್ಬರು ಜನ ಬೇಕು. ಈ ಥರ ಎಲ್ಲ ಕ್ಲಿಯರ್ ರೋಡ್ ಇದ್ದರೆ ಯಾವುದೇ ಟೆನ್ಷನ್ ಇರಲ್ಲ. ನೋಡಿ ಇಲ್ಲಿ ಯಾವ ಥರ ಇದೆ ಅಂತ. ಇಷ್ಟು ದೂರದಿಂದ ಮಕ್ಕಳೆಲ್ಲ ಬರ್ತಿದ್ದಾರೆ. ಈ ಥರ ಎಲ್ಲ ಕ್ಲಿಯರ್ ಇಲ್ಲ ಅಂದರೆ ಮತ್ತೆ ಸರ್ಕಾರಿ ಶಾಲೆಗಳು ಯಾವ ಥರ ಹೇಗೆ ಉಳಿಯೋದು? ಸೊ ಸರ್ಕಾರಿ ಶಾಲೆಗಳು ಉಳಿಬೇಕಂದ್ರೆ ಇಂಥ ದೂರದಿಂದ ಬರುವಂಥ ಮಕ್ಕಳಿಗೆಲ್ಲ ರಸ್ತೆಗಳು ಕರೆಕ್ಟಾಗಿರಬೇಕು. ಸೊ ಟೈಮಿಗೆ ಶಾಲೆಗೆ ಸ್ಟಾರ್ಟ್ ಆಗುವಾಗ ಅವರಿಗೆಲ್ಲ ಟೈಮಿಗೆ ಶಾಲೆಗೆ ಹೋಗಬೇಕು ಅಂತ ಮನಸ್ಸಿಗೆ ಬರುತ್ತೆ. ಸೊ ಆ ಖುಷಿಯಿಂದ ಶಾಲೆಗೆ ಬರ್ತಾರೆ, ಮನೆಗೆ ಹೋಗ್ತಾರೆ ಸಾಯಂಕಾಲ. ಸೊ ಇಷ್ಟು ಕ್ಲಿಯರ್ ಆಗಿಲ್ಲ ಅಂದರೆ ಯಾರು ಬರ್ತಾರೆ? ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ನವ್ರಿಗೆಲ್ಲ ಮನೆ ಹತ್ರಕ್ಕೇ ಎಲ್ಲ ಬರುತ್ತೆ, ಬಸ್ಗಳೆಲ್ಲ ಬರುತ್ತೆ, ಎಲ್ಲ ಬರುತ್ತೆ. ನಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಬರುವಂಥವ್ರಿಗೆ ಯಾರಿಗೆ ಮನೆಗೆ ಏನೂ ಬರಲ್ಲ. ಸೊ ಅವರು ರಿಕ್ಷಾ ಮಾಡ್ಕೊಂಡು ಈ ಥರ ಎಲ್ಲ ಹೋಗಬೇಕು. ನೋಡಿ ಇವ್ರು ನಡ್ಕೊಂಡು ಹೋಗೋರು ಇವಾಗ ನಿಂತಿದ್ದಾರೆ ನೋಡಿ ಮಳೆಯಲ್ಲೇ. ಗೌರ್ಮೆಂಟ್ ಸ್ಕೂಲ್ಗೆ ಯಾವುದೇ ಗಾಡಿಗಳ ಯಾವುದೇ ಸೌಲಭ್ಯಗಳಿಲ್ಲ. ಸೊ ಈ ಸೌಲಭ್ಯಗಳು ಇಂಗ್ಲೀಷ್ ಮೀಡಿಯಮ್ ಅವರಿಗೆಲ್ಲ ಮನೆಗೇ ಬಂದು ಅಲ್ಲಿಂದನೇ ಕರ್ಕೊಂಡೋಗಿ ಅಲ್ಲಿಂದನೇ ತಗೊಂಡ್ಬಂದು ಬಿಡ್ತಾರೆ ಮನೆಗೆ. ಅವರಿಗೆಲ್ಲ ಏನು ಟೆನ್ಷನ್ ಇಲ್ಲ. ಸರ್ಕಾರಿ ಶಾಲೆಗೆ ಹೋಗುವಂಥವ್ರಿಗೆ ನೋಡಿ ಈ ಥರ ಮನೆಗೆ ಕರ್ಕೊಂಬರ್ಬೇಕು, ಕರ್ಕೊಂಡೋಗ್ಬೇಕು. ಸೊ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಬರ್ತಾರೆ. ಆದರೂ ಅವರಿಗೆ ಕ್ಲಿಯರಾಗಿ ಒಂದು ರೋಡ್ ಇಲ್ಲ. ಸೊ ಇಂಥ ಪ್ರಾಬ್ಲಮಲ್ಲಿ ಇರುವಾಗ ಆದಷ್ಟು ಬೇಗ ಕ್ರಮಗಳನ್ನ ಕೈಗೊಳ್ಳಲೇಬೇಕು. ಶಾಲೆ ಕೂಡ ಅಷ್ಟೇ, ಶಾಲೆಗಳಿದೆ ಇಲ್ಲಿ ತುಂಬ ಆಟಾಡಲಿಕ್ಕೆಲ್ಲ ಜಾಗ ಇದೆ. ಮಕ್ಕಳೆಲ್ಲ ಹೋಗಲಿಕ್ಕೆ ಬರೋದಕ್ಕೆ ಯಾವುದೇ ಕರೆಕ್ಟ್ ಆಗಿರೋ ರಸ್ತೆ ಇಲ್ಲ. ಆದಷ್ಟು ಬೇಗ ಇದಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕಷ್ಟೇ. ಪೆರ್ನೋಡಿ, ಪೇರಲ್ಕೆ, ನೂರಾಳ್ಬೆಟ್ಟು ಇದು ಮೂರು ಕೂಡ ಕೂಡುವಂಥ ರಸ್ತೆ ನೋಡಿ.
ಈ ರಸ್ತೆಯ ಬಗ್ಗೆ ಊರವ್ರ ಹತ್ರ ನಾವು ಮಾತಾಡ್ಸೋಣ, ಯಾವ ಥರ ಎಲ್ಲ ಹೇಳ್ತಾರೆ ನೋಡೋಣ. ನಮ್ಮ ಊರಿನ ಜನಗಳೇ ನೋಡಿ ಇದು, ಇವರೆಲ್ಲ ಸೇರಿಕೊಂಡು ಈ ಥರ ಆಗಿದೆ ನೋಡಿ. ಈ ಥರ ಎಲ್ಲ ಗುಂಡಿ ಎಲ್ಲ ಬಿದ್ದಿದೆ ಇದರಲ್ಲಿ, ರೋಡಲ್ಲಿ ನೋಡಿ. ಈ ಥರ ಇದೆ ರೋಡು. ಈ ಥರ ಇದ್ದದನ್ನು ಯಾವ ಥರ ಮಕ್ಕಳೆಲ್ಲ ಶಾಲೆ ಬೆಳಿಗ್ಗೆ ಹೋಗೋದು. ಪೇರಲ್ಕೆ ನೂರಲ್ಲಿ ಬಿಟ್ಟು ಹೋಗುವ ರೋಡು. ಈ ರೋಡಲ್ಲಿ ಮಕ್ಕಳು ಹೋಗಬೇಕಂತಂದರೆ ಭಾಳ ಕಷ್ಟ. ಯಾಕಂದರೆ ಇಲ್ಲಿ ಏನಾದರೂ ರಾತ್ರಿ ಟೈಮಲ್ಲಿ ಏನಾದರೂ ಸಮಸ್ಯೆ ಆದರೆ ಇಲ್ಲಿ ಗಾಡಿ ಬರೋದಿಲ್ಲ. ಹಾಗಾದ್ರಿಂದ ನಮಗೆ ಈ ರೋಡನ್ನು ಸರಿಪಡಿಸಿಕೊಳ್ಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಇದು ಮಾತ್ರ ಕಷ್ಟ ಆಗ್ತದೆ, ಮಕ್ಕಳಿಂದ ದೊಡ್ಡವರಿಗೆ ಕೂಡ ಕಷ್ಟ ಆಗುತ್ತೆ. ಶಾಲೆಗೆ ಜೋಕ್ಲೆಲ್ಲ ತೊಂಬರು ಬಂಗ ಹಾಕೊಂಡು ರೋಡ್ ಸರಿ ಇದ್ದಿ ನಡತೊಂದೆ ಬರ್ತಾನೆ. ರೋಡ್ ಪೂರ ನೀರು ಹೋಗಿ ಒಂದು ನರಕ ಹಾಕೊಂಡು ರೋಡ್ ಆಯ್ನೆ ಆಯ್ತು, ಬೇಗ ಸರಿ ಮಾಡ್ತೀವಿ. ಬಂಗ ಹಾಕೊಂಡು ಕಲ್ಲಿ ನಡಕು ಬರ ಬಾರಿ ಪೂರ ಒಂದೇ ತಲೆ ನೀರು ಪೂರ ಮೇಲ್ಕೊಂಡು ಎಮರ್ಜೆನ್ಸಿ ಒಂದು ಸೀರಿಯಸ್ ತಾಂಡ ಪೋಪಿಲೆಕ್ಕೆ ಒಂದು ಬಾರಿ ಒಂದು ನಾಯಿನತ್ತು ಬೇಗ ಸರಿ ಮಾಡ್ಕೊಂಡು ಗುಂಡಿ ಪೂರ ಒಂದುಂಟು ಓರಿತ್ತಿನ ಪೂರ ಬಡಿ ಅದು ಪೇರಲ್ಕೆ ಬೇರೆ ನೋಡಿ. ಮೂಜಿ ಗ್ರಾಮ ನಡೆದಾದ್ರ ಸಮಸ್ಯೆ ಒಂದುಂಟು. ನೂರಾಲ್ಬೆಟ್ಟು ಗ್ರಾಮ ಮಜ್ಜಿನಾಡ್ಕ ಎಂಬ ಪ್ರದೇಶ. ಇಲ್ಲಿ ನೂರಾಲ್ಬೆಟ್ಟಿನಿಂದ ಪೇರಲ್ಕೆ ಪೆರ್ನೋಡಿಗೆ ಸಂಪರ್ಕ ರಸ್ತೆ. ಹಲವಾರು ಮನೆಗಳಿದೆ ಇಲ್ಲಿ. ನಮಗೆ ಇದೆಲ್ಲ ಈ ಒಂದು ಪೇರಲ್ಕೆ ಪೆರ್ನೋಡಿಯಿಂದ ನೂರಾಲ್ಬೆಟ್ಟಿಗೆ ಸಂಪರ್ಕ ರಸ್ತೆ ಇದೆ. ಹಲವಾರು ತುಂಬ ವರ್ಷಗಳಾಗಿದೆ. ಇನ್ನೂ ಕೂಡ ರಸ್ತೆಯ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ. ರಸ್ತೆಯಲ್ಲಿ ಚರಂಡಿ ಏನು ವ್ಯವಸ್ಥೆ ಇಲ್ಲ. ಎಲ್ಲ ನೀರುಗಳು ಬಂದು ರೋಡಲ್ಲೇ ಹೋಗ್ತದೆ. ದಾರಿದೀಪ ಇಲ್ಲ. ನಮಗೆ ಎಲೆಕ್ಷನ್ ಟೈಮಲ್ಲಿ ಹೋಗಿ ಕೇಳಿದರೆ ಶಾಸಕರು ಎಲ್ಲರೂ ಬರ್ತಾರೆ, ಇಲ್ಲಿಂದಲೇ ಬರ್ತಾರೆ ಮತ ಕೇಳಲಿಕ್ಕೆ. ಎಲ್ಲರೂ ಬರ್ತಾರೆ, ಜನಪ್ರತಿನಿಧಿಗಳು, ಯಾವುದೇ ಪಕ್ಷ ಇರಲಿ ಎಲ್ಲರೂ ಕೂಡ ಬರ್ತಾರೆ. ಇಲ್ಲಿ ಬಂದು ನಿಮಗೆ ರಸ್ತೆಯನ್ನು ಮಾಡಿಕೊಡ್ತೇವೆ, ದಾರಿದೀಪ ಮಾಡಿಕೊಡ್ತೇವೆ, ಮೂಲಸೌಕರ್ಯ ಎಲ್ಲ ಮಾಡಿಕೊಡ್ತೇವೆ, ನಮಗೆ ಮತ ಹಾಕಿ ಹೇಳ್ತಾರೆ ವಿನಃ ಅವರು ಇನ್ನಾದ ನಂತರ ಇಲ್ಲಿ ಇಷ್ಟರವರೆಗೆ ಯಾವುದೇ ಒಂದು ಜನಪ್ರತಿನಿಧಿ ಆಗಲಿ ಬರಲಿಲ್ಲ. ಮತ್ತು ನಮಗೆ ಇಲ್ಲಿ ಹಲವಾರು ಮಕ್ಕಳು ಇಲ್ಲಿ ಈ ರಸ್ತೆಯಲ್ಲಿ ಪೇರಲ್ಕೆ ಶಾಲೆಗೆ ಹೋಗುವಂಥ ಕೆಲವು ವಿದ್ಯಾರ್ಥಿಗಳಿದ್ದಾರೆ, ಸಣ್ಣ ಮಕ್ಕಳು. ಈ ರಸ್ತೆಯಲ್ಲಿ ಅವರಿಗೆ ಹೋಗಲಿಕ್ಕೆ ತುಂಬ ಕಷ್ಟ ಸಾಧ್ಯ ಆಗಿದೆ. ಯಾವುದೇ ಬೈಕ್ ಸಮೇತ ಹೋಗೋದ ಒಂದು ರಸ್ತೆ. ಇದೊಂದು ರಸ್ತೆ ಅಂದರೆ ಇದೊಂದು ರೋಡ್ ಅಲ್ಲ, ಇದು ಈಗ ಮಳೆಗಾಲದಲ್ಲಿ ಇದು ತೋಡಾಗಿ ಪರಿವರ್ತನೆ ಆಗಿದೆ. ದಯವಿಟ್ಟು ನಮ್ಮ ಕಾರ್ಕಳ ಶಾಸಕರಲ್ಲಿ ವಿನಂತಿ ಮಾಡ್ತಿದ್ದೇವೆ, ಆದಷ್ಟು ಬೇಗ ಈ ರಸ್ತೆಯನ್ನು ಆದಷ್ಟು ಬೇಗ ಸಾರ್ವಜನಿಕರಿಗೆ ಮಾಡಿಕೊಡ್ಬೇಕಲ್ಲಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿದ್ದೇವೆ ಅಷ್ಟೇ. ಅಡಿಕೋದೆ ಮಾತ್ರ